ಎಲ್ಲರಿಗೂ ನಮಸ್ಕಾರ. ಬ್ಯಾಂಗ್ಳೂರಲ್ಲಿ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಮಳೆ ಸ್ಟಾರ್ಟ್ ಆಗ್ತಿದೆ ಅಂತ ಒಂದು ಖುಷಿ ಆದರೆ ಪಾಪ ಟ್ರಾಫಿಕ್ ತುಂಬ ಜಾಸ್ತಿ ಆದರೆ ಮನೆಗೆ ತಲುಪೋರಿಗೆ ತುಂಬ ಕಷ್ಟ ಆಗುತ್ತೆ. ಆದ್ರೂ ಮಳೆ ಬೇಕು, ತುಂಬ ಬಿಸಿ ಆಗಿದೆ ಬ್ಯಾಂಗ್ಳೂರು. ನನಗೆ ಕಣ್ಣು ಇನ್ಫೆಕ್ಷನ್ ಆಗಿರೋದಕ್ಕೆ ಏನು ಕೆಲಸ ಮಾಡದೆ 3 ಡೇಸ್ ಆಯಿತು. ತುಂಬ ಬೋರ್ ಆಗ್ತಾಯಿತ್ತು. ಏನಾದರೂ ಸ್ಪೈಸಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಅದಕ್ಕೆ ನಿಮಗೆ ಪನ್ನೀರ್ ಟಿಕ್ಕಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ನಾನು ಮಾಡ್ಕೊಂಡು ಚೆನ್ನಾಗಿ ತಿಂತೀನಿ. ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ ಬನ್ನಿ. ಹೇಗೆ ಸ್ಪೈಸಿಯಾಗಿರೋ ಪನ್ನೀರ್ ಟಿಕ್ಕಾ ಮಾಡೋದು ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ಒಂದು ಟಿಪ್ಸ್ ಕೂಡ ಹೇಳ್ತೀನಿ. ಯಾರಿಗೆಲ್ಲ ಏರ್ ಫಾಲ್ ಇದೆ ಅವರು ಖಂಡಿತವಾಗಿ ಈ ಟಿಪ್ಸ್ನ ಫಾಲೋ ಮಾಡಿ. ಏರ್ ಫಾಲ್ ಕಮ್ಮಿ ಆಗುತ್ತೆ, ತುಂಬ ಶೈನಿ ಹೇರ್ ಕೂಡ ಇರುತ್ತೆ. ನಾನಿಲ್ಲಿ 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಆ್ಯಂಡ್ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಶೇಂಗಾ ಬೀಜ. ಒಂದು ಬೌಲ್ ಶೇಂಗಾ ಬೀಜ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಬೌಲು ಕಡಲೆ ಬೀಜ ತೊಗೊಂಡಿದ್ದೀನಲ್ವ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 8ಇಂದ 10 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಮತ್ತು ಏನು ಕೊತ್ತಂಬರಿ ಸೊಪ್ಪು, ಶುಂಠಿ 1 ಇಂಚ್ ಆಗುವಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದು ಎಲ್ಲ ನಾನು ಕಡಲೆ ಬೀಜ ಹೆಂಗೆ ಹುರ್ಕೊಳ್ತೀವಲ್ಲ ಅದೇ ರೀತಿ ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ನಾನು ನನ್ನ ಫ್ರೆಂಡಿಗೆ ಪ್ರಾಮಿಸ್ ಮಾಡಿದೆ, ನಾನು ತಮಾಷೆಯಾಗಿ ಮಾತಾಡ್ತೀನಿ, ಕಾಮಿಡಿಯಾಗಿ ಮಾತಾಡ್ತೀನಿ, ನನ್ನ ವಾಯ್ಸ್ ಕಾಮಿಡಿಯಾಗಿ ಕೇಳೋ ಥರ ಮಾತಾಡ್ತೀನಿ ಅಂತ. ಬಟ್ ಟ್ರೈ ಮಾಡಿ ಸಾಕಾಯಿತು ಗುರು, ನನಗೆ ಆ ಥರ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಇವಾಗ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಅಂತೀರಾ? ಇವಾಗ ನಾನು ಹುರಿದಿಟ್ಕೊಂಡಿರೋ ಶೇಂಗಾ ಬೀಜನ ಒಂದು ಸ್ವಲ್ಪ ಕುಟ್ಟಿ ಅದ್ರ ಮೇಲಿರೋ ಸಿಪ್ಪೆನ ತೆಗೆದುಬಿಟ್ಟು ಮತ್ತೆ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದನ್ನು ಮಿಕ್ಸಿಲೂ ಹಾಕ್ಕೋಬೋದು. ಮಿಕ್ಸಿಲಿ ಹಾಕ್ಕೊಂಡ್ರೆ ನಮಗೆ ಟೇಸ್ಟ್ ಚೆನ್ನಾಗಿ ಸಿಗಲ್ಲ. ಸೊ ಈ ಥರ ಕುಟ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಅಂದರೆ ನಾವು ತುಂಬ ನೈಸ್ ಚಟ್ನಿ ಥರ ಏನು ಮಾಡ್ಕೊಳ್ತಾ ಇಲ್ಲ, ತರಿಯಾಗಿ ರುಬ್ಕೋಬೇಕು ಅಷ್ಟೇ. ಅದಕ್ಕೆ ನಾನು ಕುಟ್ಟಣಿಕೆನ ಯೂಸ್ ಮಾಡ್ಕೊಳ್ತಿದ್ದೀನಿ. ನನಗೆ ಗೊತ್ತಿಲ್ಲ ನೀವು ಇದಕ್ಕೆ ಏನು ಹೇಳ್ತೀರಾ ಅಂತ. ನಿಮಗೆ ಇದು ಕುಟ್ಟಣಿಕೆ ಇಲ್ಲ ಅಂದರೆ ನೀವು ಮಿಕ್ಸಿಯಲ್ಲೇ ತರಿಯಾಗಿ ರುಬ್ಕೋಬೋದು. ಅದಕ್ಕೆ ರುಚಿಗೆ ಬೇಕಾಗಿರೋವಷ್ಟು ಉಪ್ಪು ಮತ್ತು ಇಲ್ಲಿ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆನೂ ಒಳ್ಳೆ ಘಮ ಬರುತ್ತೆ, ಒಳ್ಳೆ ರುಚಿ ಕೊಡುತ್ತೆ. ಇದೆಲ್ಲ ನೈಸ್ ಪೇಸ್ಟ್ ಆದಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು. ಯಾಕಂದರೆ ಉಳಿಬೇಕಲ್ವ ಸ್ವಲ್ಪ, ಅದಕ್ಕೆ ನಿಂಬೆಹಣ್ಣಿನ ರಸ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಕುಟ್ಬಿಟ್ಟು ನೋಡಿ ಈ ಹದಕ್ಕೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಈಗ ನಮಗೆ ಇದು ಕೋಟೆಡ್ ಪೇಸ್ಟ್ ರೆಡಿಯಾಗಿದೆ. ಈಗ ನಾವು ಪನ್ನೀರ್ನ ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ತುಂಬ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊತಾ ಇಲ್ಲ, ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಬಿಕಾಸ್ ಇದನ್ನು ಕೋಟೆಡ್ ಆದಮೇಲೆ ಬೇಯಿಸ್ಬೇಕಲ್ವಾ. ದೊಡ್ಡದಾಗೆ ಕಟ್ ಮಾಡಿ ಇಟ್ಕೊಂಡ್ರೆ ನನಗೆ ಅದು ಚೆನ್ನಾಗಿ ಬೇಯಲ್ವೇನೋ ಅನ್ನೋ ಫೀಲು. ಸೊ ನಾನು ಯಾವಾಗಲೂ ಈ ಸೈಜಿಗಷ್ಟೇ ಪನ್ನೀರ್ ಟಿಕ್ಕಾ ಮಾಡುವಾಗ ಕಟ್ ಮಾಡೋದು. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಪನ್ನೀರ್ ಕಟ್ ಮಾಡಿ ಅದ್ರ ಮೇಲೆಲ್ಲ ನಾವು ಆವಾಗಲೇ ರೆಡಿ ಮಾಡ್ಕೊಂಡಿರೋ ಪೇಸ್ಟ್ನ ಈ ಥರ ಕೋಟೆಡ್ ಮಾಡಿ ಸೈಡಿಗೆ ಇಟ್ಕೋಬೇಕು. ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತಲ್ವ. ಸೊ ಈ ಕೋಟೆಡ್ ಆಗಿರೋ ಪನ್ನೀರ್ನ ಒಂದು ತವ ಇಟ್ಟು ಆ ತವ ಮೇಲೆ ಸ್ವಲ್ಪ ಬಟರ್ ಹಾಕಿ, ಬಟರ್ನ ಫುಲ್ಲು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ತವಗೆ ಅದನ್ನು ಪನ್ನೀರ್ ಟಿಕ್ಕಾನ ಬೇಯಿಸಿದರೆ ಮುಗಿದೋಯ್ತು ಅಷ್ಟೇ. ತುಂಬ ಚೆನ್ನಾಗಾಗಿರೋ, ತುಂಬ ಟೇಸ್ಟಿಯಾಗಿರೋ ಪನ್ನೀರ್ ಟಿಕ್ಕಾ ನಮಗೆ ಸಿಗುತ್ತೆ. ಟ್ರಸ್ಟ್ ಮೀ, ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ. ಇನ್ನೂ ಮಳೆ ಬರ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ನಾವು ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್ಗೂ ಮಾಡಿ ಕಳಿಸ್ಬೋದು. ಹೆಲ್ದಿ ಫುಡ್ ಆಗಿರುತ್ತೆ. ಈವನ್ ಯಾರು ಡಯೆಟ್ ಮಾಡ್ತಾ ಇರ್ತಾರೋ ಅವರಿಗಂತೂ ಒಳ್ಳೆ ಚೆನ್ನಾಗಿರೋ ಬ್ರೇಕ್ಫಾಸ್ಟ್ ಆಗುತ್ತೆ, ಡಿನ್ನರ್ ಆಗುತ್ತೆ, ಲಂಚ್ ಆಗುತ್ತೆ, ಎಲ್ಲ ಇದೇ ಆಗುತ್ತೆ. ಇದನ್ನೊಂದೇ ತಿಂದರೆ ಸಾಕು, ಬೇರೆ ಯಾವುದೂ ಬೇಕಾಗಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವೆಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ. ಅದಕ್ಕೂ ಮುಂಚೆ ನಾನು ಏರ್ ಫಾಲ್ದು ಒಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದೆ. ಏರ್ ಫಾಲ್ ಜಾಸ್ತಿ ಇದ್ದವರು
ಖಂಡಿತ ನೀವು ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದು ನೋಡೋಕ್ಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತೋ, ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ತುಂಬ ಸಾಫ್ಟಾಗಿ ಎಲ್ಲರಿಗೂ ಇಷ್ಟ ಆಗೋ ಥರ ಇರುತ್ತೆ. ಈವನ್ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಥರ ಇರುತ್ತೆ ಇದು. ನನ್ನ ಮಗನಿಗಂತೂ ತುಂಬ ಇಷ್ಟ ಆಗಿದೆ ಇದು. ಅವನು ಇಷ್ಟಪಟ್ಟು 4 to 5 ಪೀಸ್ ತಿಂದ ಇದು. ಒಟ್ಟಾರೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಗಿದೆ ಇದು. ನೀವು ಟ್ರೈ ಮಾಡಿ. ಇನ್ನು ಏರ್ ಫಾಲ್ ಟ್ರೀಟ್ಮೆಂಟು ನಿಮಗೆ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ನಿಮ್ಗೆ ಯಾರಿಗೆಲ್ಲ ಏರ್ ಫಾಲ್ ಜಾಸ್ತಿ ಇದೆ, ನಿಮ್ಮ ಹೇರ್ ತುಂಬ ಡ್ರೈ ಅನ್ನಿಸ್ತಾ ಇದೆ ಅಂತ ಅನಿಸಿದರೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಖಂಡಿತ ನೀವು ಟ್ರೈ ಮಾಡಲೇಬೇಕು. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗುತ್ತೆ. ನಾನಿಲ್ಲಿ 500 ml ಅಷ್ಟು ವಾಟರ್ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಅಕ್ಕಿ, 2 ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಂಡಿದ್ದೀನಿ. ಇದು ಎರಡನ್ನೂ ಚೆನ್ನಾಗಿ ನಾವು ಬಾಯ್ಲ್ ಮಾಡಬೇಕು. ಒಂದು 5ರಿಂದ 10 ನಿಮಿಷ ಕುದಿಸಿದ್ರೆ ಸಾಕು. ಈ ಥರ ಜಲ್ಲಿ ಥರ ನಮಗೊಂದು ಲಿಕ್ವಿಡ್ ಸಿಗುತ್ತೆ. ಈ ಜಲ್ಲಿ ಥರ ಲಿಕ್ವಿಡ್ನ ನಮ್ಮ ಹೇರಿಗೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಸ್ಕ್ಯಾಲ್ಪಿಗೂ ಕೂಡ ಅಪ್ಲೈ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡೋದ್ರಿಂದ ಖಂಡಿತ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಒಂದು 45 ಮಿನಿಟ್ಸಿಂದ 1 ಅವರ್ವರೆಗೂ ಬಿಟ್ರೂ ಓಕೆ. ಈ ನೋಡಿ, ಈ ಜೆಲ್ಲಿ ಎಷ್ಟು ಚೆಂದ ಕಾಣಿಸ್ತಿದೆ. ಈ ಜೆಲ್ನ ನಾವು ಅಪ್ಲೈ ಮಾಡ್ಕೋಬೇಕು ಹೇರಿಗೆ. 1 ಅವರ್ ಬಿಟ್ಟು ಏರ್ ವಾಶ್ ಮಾಡ್ಕೋಬೇಕು. ಮೈಲ್ಡಾಗಿರೋ ಶಾಂಪು ಜೊತೆ ಏರ್ ವಾಶ್ ಮಾಡ್ಕೊಳ್ಳಿ ಯಾವಾಗಲೂ. ತುಂಬ ಕೆಮಿಕಲ್ ಶಾಂಪು ಎಲ್ಲ ಮಾಡಬೇಡಿ, ಆವಾಗ ಹೇರ್ ಫಾಲು ಕಮ್ಮಿ ಆಗುತ್ತೆ, ಹೇರು ಸಾಫ್ಟಾಗಿರುತ್ತೆ. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಒಂದು ಪನ್ನೀರ್ ಟಿಕ್ಕಾ ಆ್ಯಂಡ್ ಇನ್ನೊಂದು ಏರ್ ಫಾಲ್ ಟ್ರೀಟ್ಮೆಂಟು. ನೀವೊಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.